ಎಲ್ಲರಿಗೂ ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರುವ ನಾನು ನಿಮ್ಮ ಪ್ರೀತಿಯ ಶ್ರೇಯಾ ಸುಳ್ಯ. ಎಸ್, ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಪ್ರತಿಭೆಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಬಾಲ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಸತತವಾಗಿ ಭಾಗವಹಿಸುವಂತಹ ಒಂದು ಪ್ರತಿಭೆ ಅಂತ ಹೇಳ್ಬೋದು. ಇವರು ಹಾಡುಗಾರಿಕೆಗೂ ಸೈ, ನೃತ್ಯಗಾರಿಕೆಗೂ ಸೈ ಹಾಗೂ ಅಭಿನಯಕ್ಕೂ ಕೂಡ ಸೈ. ಹಾಗೆ ಇವರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನು ಮುಂದೆ ಅವರೇ ನಿಮ್ಮ ಮುಂದೆ ಅವರ ಕಲಾ ಜರ್ನಿ ಆಗಿರಬಹುದು, ಅಥವಾ ಅವ್ರ ಮುಂದೆ ಏನಾಗಬೇಕು ಅಂತ ಆಸೆ ಇದೆ, ಅಥವಾ ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಂತ ಅವರೇ ನಿಮ್ಗೆ ತಿಳಿಸ್ತಾರೆ. ಎಸ್, ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರೂ ಅಲ್ಲ, ರಿಧಿ ಪಿ ಬಂಗೇರ ಅವರು. ಸೊ ಬನ್ನಿ, ಇನ್ ಮುಂದೆ ಏನಾಗಬೇಕು ಅಂತ ಇದ್ದಾರೆ, ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಇವರ ಕಲಾ ಜರ್ನಿಯನ್ನ ಇಂದು ತಿಳ್ಕೊಳ್ಳೋಣ. ಎಸ್, ನಮಸ್ತೆ ರಿಧಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಸ್, ಹೆದರಿಕೆ ಆಗ್ತಾ ಉಂಟಾ? ಇಲ್ಲ ಅಲ್ವಾ? ಎಸ್, ಇವತ್ತು ನಮ್ಮ ಎಲ್ಲ ವೀಕ್ಷಕರು ಕೂಡ ರಿಧಿ ಅವರ ಒಂದು ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ ಎಷ್ಟೋ ಸಾಧನೆಯನ್ನ ಮಾಡ್ತಾ ಬಂದಿದ್ದೀರಾ ಅಲ್ವಾ? ಸೊ ಆದ್ರಿಂದ ಇವತ್ತು ಒಂದು ನಿಮ್ಗೆ ವೇದಿಕೆ, ನಿಮ್ಮ ಎಲ್ಲ ಕಲಾ ಜರ್ನಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಮೊಟ್ಟ ಮೊದಲನೇದಾಗಿ ರಿಧಿ ಪಿ ಬಂಗೇರ ಇವರ ಒಂದು ಊರು ಯಾವುದು, ಅಥವಾ ನೀವು ಕಲಿತಿರುವಂತಹ ಶಾಲೆಯ ಬಗ್ಗೆ ಹೇಳಿ. ಅಂದ್ರೆ ಶಾಲೆ ಹೆಸರು ಹಾಗೂ ಊರಿನ ಹೆಸರನ್ನ ತಿಳಿಸಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ರಿಧಿ ಪಿ ಬಂಗೇರ ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಾನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಓಕೆ, 4th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದೀರಾ ಅಲ್ವಾ? ಸೊ ಓಕೆ, ಹಾಗಾದ್ರೆ ರಿಧಿ ಅವರಿಗೆ ಶಾಲೆ ಅಂದ್ರೆ ಏನು, ಅಂದ್ರೆ ಶಾಲೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದೆ. ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರ ಹೆಸರು ತಿಲಕ ಮೇಡಮ್ ಅವರು, ಹಾಗೂ ನಮ್ಮ ಪ್ರೈಮರಿ ವಿಭಾಗದ ಕೋಆರ್ಡಿನೇಟರ್ ಆಗಿ ಜಯಶ್ರೀ ಮ್ಯಾಮ್ ಇದ್ದಾರೆ, ಹಾಗೂ ನನ್ನ ಕ್ಲಾಸ್ ಟೀಚರ್ ಪ್ರಫುಲ್ಲ ಮ್ಯಾಮ್. ಎಸ್, ನೀವು ತುಂಬ ಕ್ಯೂಟಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಸ್ಮೈಲ್ ನನಗೆ ತುಂಬ ಇಷ್ಟ ಆಯಿತು. ಎಸ್, ಓಕೆ, ನಿಮಗೆ ನಾನು ಈ ಪ್ರಶ್ನೆನ ಯಾಕೆ ಕೇಳ್ತೇನೆ ಅಂತ ಹೇಳಿದರೆ, ನಿಜವಾಗಿ ನಾವೆಲ್ಲರೂ ಕೂಡ ಕಲಾವಿದರು, ಅಂದರೆ ನೀವು ಕೂಡ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಾ, ಹೌದಲ್ವಾ? ಸ್ಕೂಲ್ಗಳಿಗೆ ಅದೆಷ್ಟೋ ರಜೆ ಆಗ್ತಾ ಇರ್ತದೆ, ಹೋಮ್ವರ್ಕ್ ಕೂಡ ಮಾಡಬೇಕಾಗಿರ್ತದೆ, ನೋಟ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಆದ್ದರಿಂದ ಒಂದೊಂದು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ರಜೆ ಮಾಡಿದರೆ ಬೈತಾರೆ, ಯಾಕೆ ಪ್ರೋಗ್ರಾಮಿಗೆ ಹೋಗೋದು, ಸ್ಕೂಲಿಗೆ ಬರಬೇಕು ಅಂತೆಲ್ಲ ಬೈತಾರೆ, ಹೌದಲ್ಲ? ಆದ್ರಿಂದ ರಿಧಿ ಅವರ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರಾ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಕೂಡ ನಾನು ರಜೆ ಇರುವಾಗ ಯಾವುದೆಲ್ಲ ನೋಟ್ಸ್ ಕೊಟ್ಟಿದ್ರು, ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಕಲಿಸ್ಕೊಡ್ತಾರೆ. ಓಕೆ, ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಸ್ಕೂಲಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ರಿಧಿ ಅವರಿಗೆ ಅಲ್ವಾ? ಸೊ ಹಾಗಾದ್ರೆ ರಿಧಿ ಅವರಿಗೆ ಸ್ಕೂಲಲ್ಲಿ ಆಗುವಂತಹ ಕಾಂಪಿಟೇಷನ್ಸ್ ಗಳಿಗೆ ಯಾವ್ದಾದ್ರು ಈಗ ಪ್ರತಿಭಾ ಕಾರಂಜಿ ಎಲ್ಲ ನಿಮ್ಗೆ ಸಿಗುತ್ತೆ, ಹೌದಲ್ವಾ? ಅಲ್ಲಿಗೆಲ್ಲ ಸಪೋರ್ಟ್ ಮಾಡ್ತಾರ ಕಳಿಸಿ? ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾರೆ, ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರು ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಅಮ್ಮ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಓ, ಹಾಗಾದ್ರೆ ನಿಮ್ಮ ಅಮ್ಮ ಕೂಡ ಟೀಚರಾ ಅಂತಲ್ಲ? ಅದೇ ಸ್ಕೂಲಲ್ಲಿ ಟೀಚರಾ? ಅದು ಹೇಗಿರ್ತದೆ ಎಕ್ಸ್ಪೀರಿಯನ್ಸ್? ನನಗೆ ಅದೊಂದು ಫೀಲ್ ಬೇಕು ಅಂತ ಆಸೆ. ಯಾಕೆಂತ ಹೇಳಿದ್ರೆ ನಮ್ಮ ಸ್ಕೂಲಲ್ಲೂ ಕೂಡ ಟೀಚರ್ಸ್ ಎಲ್ಲ ಇರ್ತಾರೆ, ಸೊ ಅವರ ಮಕ್ಕಳು ಕೂಡ ಅದೇ ಸ್ಕೂಲಿಗೆ ಬರ್ತಾ ಇರ್ತಾರೆ. ಸೊ ಆ ಒಂದು ಫೀಲ್ ಹೇಗಿರುತ್ತೆ? ನನಗೆ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ. ಯಾಕಂದರೆ ನನ್ನ ಅಮ್ಮನ ಜೊತೆಯಲ್ಲಿದ್ದಾರೆ. ಏನಾದರೂ ಸಮಸ್ಯೆಗಳಿದ್ರೆ ಅಂದರೆ ಹೇಳ್ಕೊಳ್ಳುವಂಥದ್ದು ಅವರ ಜೊತೆ ಹೇಳಬೇಕಲ್ವಾ, ಹಂಗೆ ಹೋಗಿ ಬರೋದು. ಓಕೆ, ನಿಮ್ಮ ತಂಟೆಗೆ ಯಾರು ಬರ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಿಸ್ನ ಮಗಳು, ಅವಳ ಸುದ್ದಿಗೆ ಹೋಗೋದು ಬೇಡ, ಮ್ಯಾಮ್ನ ಮಗಳು ಅಂತ ಹೇಳಿಕೊಂಡು ಎಲ್ಲರೂ ದೂರ ಇರ್ತಾರಲ್ವಾ? ಎಸ್, ಸುಮ್ಮನೆ ಜೋಕಿಂಗ್ ಮಾಡಿದಷ್ಟೇ. ಓಕೆನಾ? ನೆಕ್ಸ್ಟ್ ಮುಂದೆ ಅವರ ಬಗ್ಗೆ ಕೂಡ ನಾವು ಮಾತಾಡೋಣ. ಸೊ ಈಗ ನಿಮಗೆ ಒಂದು ಫೇವ್ರೆಟ್ ಟೀಚರ್ ಅಂತ ಇದ್ರೆ ಯಾರು ಆ್ಯಂಡ್ ಯಾಕೆ? ಯಾಕೆ ಅಂತ ಹೇಳಿದ್ರೆ ನೀವು ಕಾರಣ ಹೇಳಿಲ್ಲ, ಬೇರೆ ಟೀಚರ್ಸ್ಗಳಿಗೂ ಆಗ್ತದಲ್ಲ, ಯಾಕೆ ನನ್ನ ಹೆಸರು ಹೇಳಿಲ್ಲ ರಿಧಿ, ಯಾಕೆ ಅವರದ್ದು ಮಾತ್ರ ಹೇಳಿದ್ರು ಅಂತ. ಸೊ ಅದರಿಂದ ಯಾರು ನಿಮ್ಮ ಫೇವ್ರೆಟ್ ಟೀಚರ್? ನನಗೆ ಎಲ್ಲ ಟೀಚರ್ಸ್ ಕೂಡ ಫೇವ್ರೇಟೇ. ಅದರಲ್ಲೂ ತುಂಬ ಫೇವ್ರೇಟ್ ಪ್ರಫುಲ್ಲ ಮ್ಯಾಮ್ ಅವರು. ಅವರು ನನ್ನ ಕ್ಲಾಸ್ ಟೀಚರ್ ಕೂಡ. ಪ್ರತಿಯೊಂದು ವಿಷಯದಲ್ಲಿ ಅವರು ಕರೆಕ್ಷನ್ಸ್ ಕೊಡ್ತಾರೆ, ಹಾಗೂ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು, ಡ್ಯಾನ್ಸ್ ಪ್ರೋಗ್ರಾಮ್
ಆಗಿರ್ಬೋದು, ಕಾಂಪಿಟಿಷನ್ಸ್ ಆಗಿರ್ಬೋದು ತುಂಬ ಎಂಕರೇಜ್ ಮಾಡ್ತಾರೆ, ಅವರು ತುಂಬ ಸಪೋರ್ಟ್ ಕೂಡ ಮಾಡ್ತಾರೆ. ಅದಕ್ಕಿಂತ ಅಂದ್ರೆ ಅವರಿಗೀಗ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ವಾ? ಸೊ ನೋಡಿ, ಆ ಮ್ಯಾಮ್ ನಿಮಗೆ ಇಷ್ಟು ಸಪೋರ್ಟ್ ಮಾಡಿದಕ್ಕೆ, ನಿಮ್ಮ ಹಿಂದೆ ಇಷ್ಟು ಸಪೋರ್ಟಿವ್ ಆಗಿ ನಿಂತದಕ್ಕೆ ಅವರ ಹೆಸರು ಈ ಒಂದು ಕ್ಯಾಮರಾದಲ್ಲಿ ಬರುವ ಹಾಗೆ ಆಯ್ತು ಅಲ್ವಾ? ಸೊ ಎಲ್ಲರಿಗೂ ಕೂಡ ರಿಧಿಯವರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳು, ಹೌದಲ್ವಾ? ಸೊ ಇವಾಗ ನಾನೊಂದು ಪ್ರಶ್ನೆ ನಿಮ್ಗೆ, ಓಕೆನಾ? ಇವಾಗ ಮೊನ್ನೆ ಕೊರೋನಾ ಟೈಮಲ್ಲಿ ಆಗಿರ್ಬೋದು ಅಥವಾ ಇವಾಗ ರಜೆ ಸಿಕ್ಕಿತ್ತು ನಮಗೆ, ಮಳೆಗೆ ಆಗಿರ್ಬೋದು, ಹಲವಾರು ರಜೆ ಸಿಗ್ತಾ ಇತ್ತು. ಕೊರೋನಾ ಟೈಮಲ್ಲಾದ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಇರ್ತಾ ಇರ್ಬೋದು, ಅದು ಕೂಡ ಸ್ವಲ್ಪ ಟೈಮ್ ಇರಲಿಲ್ಲ, ಅದು ಬೇಡ. ಈಗ ಮಳೆಯ ಟೈಮಲ್ಲೆಲ್ಲ ನಮಗೆ ತುಂಬ ರಜೆ ಸಿಕ್ಕಿತು, ಮನೆಯಲ್ಲೇ ಇದ್ವಿ. ಸೊ ರಿಧಿ ಅವರು ಆ ಟೈಮನ್ನು ಹೇಗೆ ಸ್ಪೆಂಡ್ ಮಾಡ್ತಾ ಇದ್ರು? ನಾನು ತಂದೆ ತಾಯಿಯರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಹಾಗೂ ಸ್ಟೋರಿ ಬುಕ್ಸ್ ಓದ್ತಾ ಇದ್ದೆ, ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಪಾತ್ರೆ ತೊಳಿಲಿಕ್ಕಾಗಿರ್ಬೋದು, ಕಸ ಗುಡಿಸ್ಲಿಕ್ಕಾಗಿರ್ಬೋದು, ಒರೆಸ್ಲಿಕ್ಕೆ ಆಗಿರ್ಬೋದು ಹೆಲ್ಪ್ ಮಾಡ್ತಿದ್ದೆ. ಹಾಗೂ ನನ್ನ ತಂದೆ ತಾಯಿಯು ಹಾಗೂ ನಾನು ಹಪ್ಪಳ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಹಾಗೂ ರೀಲ್ಸ್ ಎಲ್ಲ ಮಾಡಿದ್ವಿ. ಅದಕ್ಕಿಂತ ತುಂಬ ಖುಷಿ ಆಯಿತು ನನಗೆ. ಹಾಗಾದರೆ ರಜೆಯಲ್ಲಿ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಲ್ವಾ? ಈಗ ಯಾರ ಜೊತೆ ಯಾರು ಕೇಳಿದರೆ ನಾನು ಬೆಳಗ್ಗಿಂದ ರಾತ್ರಿವರೆಗೆ ಮೊಬೈಲ್ TV ನೋಡಿದೆ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಹಪ್ಪಳ ಮಾಡಿದೆ ಅಂತ ಹೇಳೋದು, ಮನೆ ಗುಡಿಸಿದೆ ಅಂತ ಹೇಳುವಂಥ ನನಗೆ ತುಂಬ ಖುಷಿ ಆಯಿತು. ಇವನ್ ನಾನು ಕೂಡ ಹಪ್ಪಳ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡಿದ್ದೇವೆ. ಸೊ ಎಸ್, ಮುಂದೆ ಹೋಗಬೇಕು ಅಂತ ಹೇಳಿದರೆ ನೀವೊಂದು ಅದ್ಭುತವಾದಂತಹ ಸಿಂಗರ್ ಅಂತ ಗೊತ್ತು. ಆದ್ರಿಂದ ವೀಕ್ಷಕರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಯಾಗ ಶ್ರೇಯ ರಿಧಿಯವರ ಬಾಯಿನೊಂದು ಹಾಡನ್ನ ಹಾಡಿಸ್ತಾಳೆ ಅಂತ. ಸೊ ನಿಮಗೆ ಇಷ್ಟವಾಗಿರುವಂತಹ ಯಾವುದಾದರೂ ಹಾಡಿನ 2 ಸಾಲನ್ನ ನಮ್ಮ ವೀಕ್ಷಕರಿಗಾಗಿ ಹಾಡಬೇಕಾಗಿ ವಿನಂತಿ. ನನಗೆ ಕೃಷ್ಣನ ಹಾಡಂದರೆ ತುಂಬ ಇಷ್ಟ. ಕೃಷ್ಣ ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು, ಬೇಡಿದವರಾಗಲ ನೀಡು, ಬೇಡಿದವರಾಗಲ ನೀಡು, ಕೃಷ್ಣ ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು. ಎಸ್, ಅದ್ಭುತವಾಗಿ ಹಾಡನ್ನು ಹಾಡಿದ್ದೀರಾ. ಇನ್ನಷ್ಟು ಮುಂದಕ್ಕೆ ಕೂಡ ಉನ್ನತವಾದಂತಹ ವೇದಿಕೆಗಳು ನಿಮಗೆ ಸಿಗಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಹಾರೈಕೆ, ಆಯಿತಾ? ಎಸ್, ಮುಂದಕ್ಕೆ ನೀವೀಗ ಒಂದು ಸಿಂಗರ್ ಅಂತ ಗೊತ್ತು. ಸ್ಟಾರ್ಟಿಂಗಲ್ಲೇ ಒಂದು 4 ಕಲೆಗಳ ಹೆಸರನ್ನು ನಾನು ಹೇಳಿದೆ. ಆದರೂ ಕೂಡ ವೀಕ್ಷಕರಿಗೆ ನೀವು ಯಾವುದೆಲ್ಲ ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಹೇಳುವಂಥ ಒಂದು ಕಾತುರತೆ ಇರ್ತದೆ. ಆದ್ದರಿಂದ ಯಾವುದೆಲ್ಲ ಕಲಾ ಕ್ಷೇತ್ರದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ? ನಾನು ಚಿತ್ರಕಲೆಯಲ್ಲಿ, ಭರತನಾಟ್ಯದಲ್ಲಿ, ಕುಣಿತ ಭಜನೆಯಲ್ಲಿ ಹಾಗೂ ನೃತ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಎಸ್, ನಾನು ಆವಾಗಲೇ ಹೇಳಿದ ಹಾಗೆ, ನಾನು ಹೇಳಿದರೆ ಒಂದಲ್ಲ 2 ಮರೆತುಬಿಟ್ಟು ಹೋಗ್ತದೆ ಅಲ್ವಾ? ಸೊ ಎಸ್, ಇಷ್ಟೆಲ್ಲ ಕ್ಷೇತ್ರದಲ್ಲಿ ಇದ್ದೀರಾ. ತರಗತಿಗೆ ಹೋಗ್ತಾ ಇದ್ರೆ ಅದರ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಸೊ ಹಾಗಾದ್ರೆ ನಾವು ಯಾವುದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಹಿಂದೆ ಗುರುಗಳು ಇರಲೇಬೇಕಲ್ವಾ? ಸೊ ಹಾಗಾಗಿ ಈಗ ನೀವು ಹೋಗ್ತಿರುವಂತಹ ಎಲ್ಲ ಕಲಾಕ್ಷೇತ್ರದ ಗುರುಗಳ ಬಗ್ಗೆ ತಿಳಿಸಿ, ಅವರ ಹೆಸರಾಗಿರ್ಬೋದು ಅಥವಾ ನಿಮ್ಮ ತರಗತಿಯ ಶಾಲೆಯ ಹೆಸರನ್ನು ತಿಳಿಸಿ. ಸಣ್ಣ ವಯಸ್ಸಿನಲ್ಲಿ ನಾನು ಚಿತ್ರಕಲೆಯನ್ನು ರಘುರಾಮ್ ಸರ್ನಿಂದ ಕಲಿತಿದ್ದೆ. ಭರತನಾಟ್ಯವನ್ನು ಶ್ರೀಮತಿ ಸುಖದ ಬಾರುಯಿಂದ ಕಲಿತಿದ್ದೇನೆ. ನಾನು ಕುಣಿತ ಭಜನೆಯನ್ನು ಅಶೋಕ್ ಕಲಸಬೈಲವರಿಂದ ಕಲಿತಿದ್ದೇನೆ ಹಾಗೂ ನೃತ್ಯವನ್ನು ರೂಪೇಶ್ ಸರಿಂದ ಕಲಿತಿದ್ದೆ. ಓಕೆ, ಇಷ್ಟೆಲ್ಲ ಕ್ಲಾಸಸ್ಗಳನ್ನು ಅಟೆಂಡ್ ಆಗ್ತೀರಾ, ಇಷ್ಟೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಆಗ್ತೀರಾ, ಒಟ್ಟಿಗೆ ಸ್ಕೂಲಿಗೂ ಕೂಡ ಹೋಗ್ತಾ ಇದ್ದೀರಾ. ಅದು ಇಷ್ಟು ಪುಟ್ಟ ಏಜಲ್ಲಿ ಇಷ್ಟೆಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದರೆ ಒಬ್ರೊಬ್ಬರಿಗೆ ಒಂದು ಕ್ಷೇತ್ರದಲ್ಲಿ ಇದ್ರೇನೆ ಅದು ಕಷ್ಟ ಅನಿಸಿಬಿಡ್ತದೆ. ಯಾಕೆ ಅಂತ ಹೇಳಿದರೆ ನಾವು ಬೆಳೀತಾ ಬೆಳೀತಾ ಹೋಗುವಾಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಕೂಡ ಟೈಟ್ ಆಗ್ತಾ ಬರ್ತದೆ. ಆದ್ದರಿಂದ ಎಷ್ಟೋ ಜನ ಅರ್ಧದಲ್ಲೇ ಕಲೆಯನ್ನು ಸ್ಕಿಪ್ ಮಾಡಿದವರು ಕೂಡ ಇದ್ದಾರೆ. ಹಾಗಾದರೆ ರಿಧಿ ಪಿ ಬಂಗೇರ ಅವರು ಕಂಟಿನ್ಯೂ ಮಾಡ್ತಾರಾ ಅಥವಾ ನಡುವಲ್ಲಿ ಬಿಡುವಂತಹ ಏನಾದರೂ ಸಾಧ್ಯತೆಗಳಿದೆಯಾ? ಕಲಾಕ್ಷೇತ್ರದಲ್ಲೂ ಮುಂದೆ ಇರ್ತೇನೆ, ಓದುದ್ರಲ್ಲೂ ಮುಂದೆ ಇಡ್ತೀರಾ. ಓಕೆ, ಹಾಗಾದ್ರೆ ಈ ಒಂದು ಛಲ ಎಲ್ಲರ ಕೈಯಲ್ಲಿ ಎಲ್ಲರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಒಂದ ಎಜುಕೇಶನ್ ಬೋರ್ ಆಗ್ತದೆ, ಇಲ್ಲದಿದ್ರೆ ಕಲಾಕ್ಷೇತ್ರವು ಬೋರ್ ಆಗ್ತದೆ. ಸೊ ಆದ್ರಿಂದ ನೀವು ಎರಡನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಲ್ವಾ? ಸೊ ನಿಮ್ಮ ಎಲ್ಲ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಸೆ. ಹಾಗಾದ್ರೆ ರಿಧಿ ಪಿ ಬಂಗೇರ ಅವರಿಗೆ ಮುಂದೆ ಏನಾಗಬೇಕು ಅಂತ ಆಸೆ ಇದೆ? ನನಗೆ ಮುಂದೆ ಇಂಜಿನಿಯರ್ ಆಗಬೇಕಂತ ಆಸೆ. ಹೌದಾ? ಯಾಕೆ?
ಯಾಕಂದರೆ ಅದರಲ್ಲಿ ತುಂಬ ಪ್ರಾಜೆಕ್ಟ್ ಮಾಡಲಿಕ್ಕಿದೆ, ಅದರಿಂದ ಸೊಸೈಟಿಗೆ ಹೆಲ್ಪ್ ಆಗ್ತದೆ. ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಲಿಕ್ಕೆ ಇಷ್ಟ ನನಗೆ. ಹಾಗಾದ್ರೆ ಹಾರ್ಡ್ ವರ್ಕ್ ಮಾಡಿಯೇ ನೀನು ಸಕ್ಸಸ್ ಮಾಡಬೇಕು ಅಂತ ಹೇಳುವಂಥದ್ದು ನಿಮ್ಮ ಆಸೆ ಅಲ್ವಾ? ಓಕೆ, ಈ ಕನಸು ಕೂಡ ಆದಷ್ಟು ಬೇಗ ನೀವು ಸಕ್ಸಸ್ ಆಗುವ ಹಾಗೆ ಆಗಲಿ, ನಿಮ್ಮ ಎಜುಕೇಷನಲ್ಲೂ ಕೂಡ ಹಾಗೆ ಆಗಿರಲಿ, ಹಾಗೆ ನಿಮ್ಮ ಕಲಾ ಜರ್ನಿಯಲ್ಲೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶ್ರಯ. ಎಸ್, ನೀವೀಗ ಇಲ್ಲಿವರೆಗೆ ಬರಬೇಕು ಅಂತ ಹೇಳಿದರೆ, ಇಷ್ಟೆಲ್ಲ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ, ನೀವು ಅವಾಗಲೇ ಹೇಳಿದ ಹಾಗೆ ನಿಮ್ಮ ಸ್ಕೂಲ್ ಅವರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಅದೇ ರೀತಿ ನಿಮ್ಮ ತಂದೆ ತಾಯಿಯವರು ಸಪೋರ್ಟ್ ಮಾಡಿದರೆ, ಅಂದರೆ ಮನೆಯವರು ಸಪೋರ್ಟ್ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾದರೆ ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳಿ, ತಂದೆ ತಾಯಿಯವರು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅದರ ಬಗ್ಗೆ ನಮಗೆ ತಿಳಿಸಿ. ನನ್ನ ತಾಯಿಯ ಹೆಸರು ರೂಪ, ಅವರ ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ತಂದೆಯ ಹೆಸರು ಪ್ರದೀಪ್ ಕುಮಾರ್, ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಇಬ್ಬರ ಬಗ್ಗೆ ಹೇಳಬೇಕಂದ್ರೆ, ನಾನಿಲ್ಲಿ ಕೂತು ಮಾತಾಡಬೇಕಂದ್ರೆ ಅವರನ್ನೇ ಕಾರಣ. ಹಾಗೂ ನನ್ನ ತಂದೆಯೊಟ್ಟಿಗೆ ನಾನು ಸಂಡೇ ಚೆಸ್ ಆಡ್ತೇನೆ, ಅದರಲ್ಲೂ ಅವರು ನನಗೆ ಹೇಳ್ಕೊಡ್ತಾರೆ, ಹೆಲ್ಪ್ ಕೂಡ ಮಾಡ್ತಾರೆ. ನನ್ನ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಕೂಡ. ಪ್ರತಿಯೊಂದು ವಿಷಯದಲ್ಲಿ ಆಗಿರ್ಬೋದು, ಕಾರ್ಯಕ್ರಮಕ್ಕೆ ಹೋಗಿರ್ಬೋದು, ತುಂಬ ಎಂಕರೇಜ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಕೂಡ. ಹಾಗೂ ಅವರಿಗೆ ನನ್ನ ಧನ್ಯವಾದಗಳು. ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಲ್ಲ. ಸೊ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಹೇಳಿದರೆ, ಒಬ್ರೊಬ್ಬರಿಗೆ ಪ್ರತಿಭೆ ಇರ್ತದೆ, ಆದರೆ ಮನೆಯಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಒಬ್ರೊಬ್ಬರಿಗೆ ಮನೆಯಲ್ಲಿ ಹೆವಿ ಸಪೋರ್ಟ್ ಇರ್ತದೆ, ಆದರೆ ಮಕ್ಕಳು ಮುಂದೆ ಬರಲಿಕ್ಕೆ ರೆಡಿ ಇರೋದಿಲ್ಲ. ಆದರೆ ನಿಮಗೂ ಇಲ್ಲಿ ಇಂಟ್ರೆಸ್ಟ್ ಇದೆ, ತಾಯಿ ತಂದೆಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ, ನಿಮ್ಮ ಕಲಾ ಜರ್ನಿ ತುಂಬ ಅಂದರೆ ತುಂಬ ಈಸಿ ಇದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಸ್ಕೂಲಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂಥದ್ದು ನಿಮಗೆ ಇರುವಂತಹ ಏಕಾಗ್ರತೆಯ ಮೇಲೆ ಹಾಗೂ ನಿಮಗಿರುವಂತಹ ಇಂಟ್ರೆಸ್ಟ್ನ ಮೇಲೆ ಆ ಒಂದು ಕಲಾ ಜರ್ನಿ ನಿಂತಿರ್ತದೆ. ಸೊ ಆದ್ರಿಂದ ನೀವು ಮುಂದಕ್ಕೆ ಸಾಧನೆ ಮಾಡೇ ಮಾಡ್ತೀರಾ ಅಂತ ಹೇಳುವಂಥದ್ದು ನಮ್ಮೆಲ್ಲರ ನಂಬಿಕೆ. ಆ್ಯಂಡ್ ಇನ್ನೊಂದ್ಸಲ ಶ್ರೇಯಾ ಸುಳ್ಯನೇ ನಿಮಗೆ ಇನ್ನೊಂದ್ಸಲ ಇಂಟರ್ವ್ಯೂ ಮಾಡುವಾಗೆ ಆಗಲಿ ಅಂತ ಹೇಳುವಂಥದ್ದು ನನ್ನ ಆಸೆ. ಓಕೆ, ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಇದೆ. ನೀವು ಕುಣಿತ ಭಜನೆಯಲ್ಲೂ ಕೂಡ ಇದ್ದೀರಲ್ವ? ಸೊ ನಿಮಗೆ ಆ ಕುಣಿತ ಭಜನೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು, ಹೇಗೆ ಇಂಟ್ರೆಸ್ಟ್ ಬಂತು? ಈ ಪ್ರಶ್ನೆ ಯಾಕೆ ಕೇಳ್ತೇನೆ ಅಂತ ಹೇಳಿದರೆ, ಇವಾಗ ಎಲ್ಲರಿಗೂ ಕೂಡ ಫಿಲ್ಮ್ ಡ್ಯಾನ್ಸಿಗೆ ಆಗಿರಲಿ ಅಥವಾ ಹೀಗೆ ಹಲವಾರು ಫಿಲ್ಮ್ ಸಾಂಗ್ಸ್ಗಳಿಗೆ, ರೀಲ್ಸ್ಗಳಿಗೆ ಎಲ್ಲ ನೃತ್ಯ ಮಾಡಲಿಕ್ಕೆ ಇಷ್ಟ ಇರ್ತದೆ. ಸೊ ನನಗೂ ಕೂಡ ಕುಣಿತ ಭಜನೆ ಅಂತ ಹೇಳಿದರೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದರೆ, ದೇವರುಗಳ ಹಾಡಿಗೆ ಕುಣಿಯುವಾಗ ಆ ಸಮಯ ಹೋದರೆ ಗೊತ್ತಾಗುವುದಿಲ್ಲ. ನಾವು ಫಿಲ್ಮ್ ಸಾಂಗಿಗೆಲ್ಲ ಕುಣಿಯುವಾಗ 3 ನಿಮಿಷ ಆದರೂ ಸುಸ್ತಾಗ್ತದೆ, ಆದರೆ ಕುಣಿತ ಭಜನೆಗೆ ಕುಣಿಯುವಾಗ 1 ಗಂಟೆ ಅಲ್ಲ 2 ಗಂಟೆ ನಾವು ಕಂಟಿನ್ಯೂಸ್ ಕುಣಿತೇವಲ್ವ? ಸೊ ನಿಮ್ಮ ಮನಸ್ಸಿಗೆ ಹೇಗೆ ಖುಷಿ ಆಗ್ತದೆ, ನಿಮಗೆ ಏಕೆ ಆ ಒಂದು ಕುಣಿತ ಭಜನೆಯನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಬಂತು? ಮೊದಲಿಗೆ ನಾನು ಭರತನಾಟ್ಯವನ್ನು ಕಲಿತಿದ್ದೆ. ಆವಾಗ ನನಗೆ ಭಜನೆ ಅನ್ನೋದು ತುಂಬ ಇಂಟ್ರೆಸ್ಟ್ ಆಗಿತ್ತು ನನಗೆ. ಆದ್ದರಿಂದ ನನ್ನ ಅಮ್ಮನಿಗೆ ಹೇಳಿದೆ, ನಾನು ಭಜನೆಗೆ ಹೋಗ್ತೀನಿ, ನಾನು ಕಲಿಬೇಕಂತ. ಅದಕ್ಕೆ ಮೊದಲಿಗೆ ಹೋಗುವಾಗ ತುಂಬ ಹೆದರಿಕೆ ಆಯಿತು, ಏನೆಲ್ಲ ಮಾಡ್ತಾರೆ ಅಂತ. ಬೈತಾರ ನಮಗೆ ಇರ್ತದಲ್ಲ, ಯಾವ್ದಾರು ಕ್ಲಾಸಿಗೆ ಹೋಗುವ ಸರ್ ಹೇಗಿರ್ತಾರೆ, ಬೈತಾರ, ಅಯ್ಯೋ ಬೈದ್ರೆ ಏನು ಮಾಡೋದು. ಮುಂದೆ ಮುಂದೆ ಹೋದೆಲ್ಲ, ಆವಾಗ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಅದರಲ್ಲಿ, ಹಾಗೆ ಮುಂದೆ ಹೋಗ್ತಾನೆ ಇದ್ದೀನಿ. ಓಕೆ, ಹಾಗಾದ್ರೆ ಪ್ರೋಗ್ರಾಮ್ಸ್ಗಳೆಲ್ಲ ನೀಡ್ತಾ ಇರ್ತೀರಾ? ಓಕೆ, ದೇವಸ್ಥಾನಗಳಲ್ಲಿ ಎಲ್ಲ ತುಂಬ ಪ್ರೋಗ್ರಾಮ್ಸ್ಗಳೆಲ್ಲ ನಿಮಗೆ ಸಿಗ್ತದೆ. ಓಕೆ, ಹಾಗಾದ್ರೆ ಭರತನಾಟ್ಯದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಭರತನಾಟ್ಯದಲ್ಲೂ ಕೂಡ ಇದ್ದೀರಲ್ವಾ, ಅದರಲ್ಲಿ ಹೇಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಭರತನಾಟ್ಯ ಅಂದರೆ ಒಂಥರ ಸ್ಟೈಲಿಶ್ ಆಗಿ ಕುಣಿಯುವಂಥದ್ದು, ಸೆಮಿ ಕ್ಲಾಸಿಕಲ್. ಓಕೆ, ಅಂದ್ರೆ ವೆಸ್ಟರ್ನ್ ಅನ್ನ ಕೂಡ ಕ್ಲಾಸಿಕಲ್ ಅನ್ನ ಕೂಡ ನನ್ನ ಹಾಗೆ ಕುಣಿಯುವಂಥದ್ದು. ಎಸ್ ಎಸ್, ನನಗೂ ಕೂಡ ಒಂದು ಫಾರ್ಮ್ ತುಂಬಾ ಇಷ್ಟ. ಒಂದು ಕಡೆಯಲ್ಲಿ ಕ್ಲಾಸಿಕಲ್, ಇನ್ನೊಂದು ಕಡೆಯಲ್ಲಿ ಫ್ಯೂಷನ್, ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡುವಂಥದ್ದು. ಸೊ ಹಾಗಾದ್ರೆ ಅದರಲ್ಲಿ ಕೂಡ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಅದರಲ್ಲಿ ಮೊದಲಿಗೆ ನಾನು ಹೋಗ್ತಾ ಇರಲಿಲ್ಲ, ಹಾಗೂ ನನ್ನ ಫ್ರೆಂಡ್ ಹೋಗ್ತಿದ್ಲು. ಅವಳು ಹೇಳಿದ್ಲು ನನಗೆ, ನೀನು ಬಾ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಸಿಗ್ತದೆ ನಿನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ನಿನ್ನ ಫ್ರೆಂಡ್ಸ್ ಆಗ್ತಾರೆ ನೋಡು ಅಂತ ಕರೆದ್ಲು. ಅದಕ್ಕೆ ನನ್ನ ಅಮ್ಮನ ಹತ್ರ ಹೇಳಿದೆ, ಅದಕ್ಕೂ ನನಗೆ ಹೋಗ್ಬೇಕಂತ. ಹಾಗೆ ಕಲಿಸ್ಕೊಟ್ರು. 4 ದಿವಸ ಆದ್ಮೇಲೆ ಎಲ್ಲರ ಫ್ರೆಂಡ್ಸ್ ಆದ್ಮೇಲೆ ನನಗೆ ಹಾಗೆ ತುಂಬ ಸಪೋರ್ಟ್
ಕೂಡ ನಂಗೆ ತುಂಬಾ ಖುಷಿ ಆಗ್ತಿರುವಂತ ವಿಚಾರ ಏನಂತ ಹೇಳಿದ್ರೆ ಎಲ್ಲಾ ಕ್ಲಾಸ್ಗಳಿಗೂ ಕೂಡ ನೀವು ನಿಮ್ಮ ಓನ್ ಇಂಟ್ರೆಸ್ಟ್ ಇಂದಾಗಿ ಹೋಗಿರುವಂತಹದ್ದು. ಎಲ್ಲ ಈಗ ಕುಣಿತ ಭಜನೆ ಆಗಿರ್ಬೋದು, ನೀವು ನಿಮ್ಮ ತಾಯಿಯ ಜೊತೆ ಹೇಳಿರುವಂತದ್ದು, ಅಥವಾ ಭರತನಾಟ್ಯ ಅದರ ಈ ನೃತ್ಯದ ತರಗತಿಯನ್ನ ಕೂಡ ನೀವು ನಿಮ್ಮ ತಾಯಿ ಜೊತೆ ನೀವಾಗಿಯೇ ಹೋಗಿ ಕೇಳಿರುವಂತಹದ್ದು. ಸೊ ಈ ಒಂದು ಮನಸ್ಥಿತಿ ಎಲ್ಲರಿಗೂ ಕೂಡ ಇರುವುದಿಲ್ಲ. ಸೊ ಆದ್ರಿಂದ ನಿಮ್ಗೆ ಇನ್ ಮುಂದಕ್ಕೂ ಕೂಡ ಮತ್ತೊಮ್ಮೆ ಸಾಧನೆ ಮಾಡುವಂತಹ ಶಕ್ತಿ ಆ ದೇವರು ಕೊಡ್ಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶ್ರಯ. ಮುಂದಕ್ಕೆ ನೀವಿಲ್ಲಿ ಕೂರ್ಲಿಕ್ಕೆ ನಾನು ಅವಾಗಲೇ ಹೇಳಿದ ಹಾಗೆ ಒಂದು ನಮ್ಮ ಪೇರೆಂಟ್ಸ್ ಅವರಾಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಅವರಾಗಿರ್ಬೋದು, ಅಥವಾ ಸ್ಕೂಲ್ನವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹದ್ದು, ಇಷ್ಟೆಲ್ಲ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ತಂಡ, ಆ್ಯಂಡ್ ನಿಮಗೆ ಯಾವತ್ತೂ ಕೂಡ ತುಂಬ ಸಪೋರ್ಟ್ ಮಾಡುವಂಥ ತಂಡ ಅಂತ ಹೇಳಿದರೆ ಅದು ವಾಯ್ಸ್ ಆಫ್ ಆರಾಧನಾ ತಂಡ ಅಲ್ವಾ. ಸೊ ವಾಯ್ಸ್ ಆಫ್ ಆರಾಧನಾ ತಂಡ ಮತ್ತು ಅದರ ಪದ್ಮಶ್ರೀ ಮೇಡಮ್ ಅವರು. ಸೊ ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಆಗಿರ್ಬೋದು ಅಥವಾ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿನ್ನೆ ನನಗೆ ಆಕ್ಸಿಸ್ ಬ್ಯಾಂಕ್ ವತಿಯಿಂದ ನನಗೆ ಕಲಾರತ್ನ ಅವಾರ್ಡ್ ಸಿಕ್ಕಿತ್ತು. ಇದಕ್ಕೆ ಮುಖ್ಯ ಕಾರಣ ವಾಯ್ಸ್ ಆಫ್ ಆರಾಧನಾ ಹಾಗೂ ಪದ್ಮಶ್ರೀ ಮ್ಯಾಮ್. ಪದ್ಮಶ್ರೀ ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ, ಪದ್ಮಶ್ರೀ ಮ್ಯಾಮ್ ಯಾವಾಗಲೂ ನನಗೆ ಬೆಸ್ಟ್ ಸಪೋರ್ಟರ್ ಕೂಡ ಹಾಗೂ ವೆಲ್ ವಿಷರ್ ಕೂಡ. ಅವರು ಯಾವುದೊಂದು ಮಕ್ಕಳಿಗೆ ಆಗಿರ್ಬೋದು ಭೇದ ಭಾವ ಅನ್ನೋದೇನೂ ಇಲ್ಲ ಅವರಿಗೆ. ಹಾಗೂ ಕಾರ್ಯಕ್ರಮ ಇದ್ದರೂ ಮುಂಚಿತವಾಗಿ ಅವರು ತಿಳಿಸಿ ನನ್ನ ಪ್ರತಿಭೆಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಅವರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಎಂದು ಭಗವಂತನಲ್ಲಿ ಬೇಡುತ್ತೇನೆ. ಎಸ್, ನೀವು ಇವಾಗಲೇ ಹೇಳಿದ ಹಾಗೆ ಯಾವುದೇ ಪ್ರೋಗ್ರಾಮ್ ಇದ್ರೂ ಮುಂಚಿತವಾಗಿ ತಿಳಿಸ್ತಾರೆ. ನಾವು ಬರುವುದಿಲ್ಲ ಅಂತ ಹೇಳಿದ್ರು ಬರಲೇಬೇಕು ಅಂತ ಕರೀತಾರೆ. ಹಾಗೆ ಇರುವ ಮನಸ್ಥಿತಿಯವರು ನಮಗಿರುವುದು ಕಮ್ಮಿ. ಯಾಕೆ ಅಂತ ಹೇಳಿದರೆ, ಬರುವುದಿಲ್ವಾ ಪರವಾಗಿಲ್ಲ, ಬೇಡ ಅಂತ ಹೇಳುವವರು ಸಿಗ್ಬೋದು. ಆದರೆ ಬರಲೇಬೇಕು, ಎಷ್ಟು ಕಷ್ಟ ಆದರೂ ಬರಲೇಬೇಕು ಅಂತ ಹೇಳಿಕೊಂಡು ನಮಗಾಗಿ ಎಲ್ಲರಿಗೂ ಕೂಡ, ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕರೆ ಮಾಡಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾರೆ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಅಂತ ಹೇಳ್ಬೋದು. ಆದ್ದರಿಂದ ಯಾವುದೇ ಮಕ್ಕಳಿಗೂ ಭೇದ ಭಾವವನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಅನಾರೋಗ್ಯ ಪೀಡಿತರಿಗೂ ಕೂಡ ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ನಮ್ಮ ತಂಡದಲ್ಲಿ. ಆದ್ದರಿಂದ ನೀವು ಕೂಡ ಅದೆಷ್ಟೋ ಮನೆಗೆ ಧನ ಸಹಾಯವನ್ನು ಮಾಡಿದವರು, ನಿಮ್ಮಿಂದಾಗಿ ಕೂಡ ಅದೆಷ್ಟೋ ಮನೆಯ ದೀಪಗಳು ಕೂಡ ಬೆಳಗಿದಂತಹದ್ದು ಉಂಟು. ಸೊ ಆದ್ರಿಂದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ನೀವೀಗ ಹೇಳಿದ್ರಿ ವಾಯ್ಸ್ ಆಫ್ ಆರಾಧನಾ ತಂಡ ಆಗಿರ್ಬೋದು, ಪದ್ಮಶ್ರೀ ಮೇಡಮ್ ಅವರಾಗಿರ್ಬೋದು, ನಿಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದೆ ನಿಮ್ಮ ಜೀವನದಲ್ಲಿ ನೀವೀಗ ಹೇಳಿದ್ರಿ ಪೇರೆಂಟ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹಾಗೆ ವಾಯ್ಸ್ ಆಫ್ ಆರಾಧನಾ ತಂಡವನ್ನು ಬಿಟ್ಟು ಹೊರಗಡೆ ಯಾರಾದರೂ ಕಲಾ ಪೋಷಕರಾಗಿರ್ಬೋದು, ಇನ್ನು ಕೆಲವರು ಯಾರಾದರೂ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು ಅಂತ ಇದ್ರೆ ನೀವು ತಿಳಿಸ್ಬೋದು. ಬಸವರಾಜ್ ಸರ್ ಕೂಡ ನನಗೆ ಪ್ರೋತ್ಸಾಹ ನೀಡ್ತಾರೆ. ಅವರು ನನ್ನ ರೀಲ್ಸನ್ನು ನೋಡಿ, ವಿಡಿಯೋವನ್ನು ನೋಡಿ, ಇನ್ಸ್ಟಾಗ್ರಾಮ್ಗೆ ಆಗಿರ್ಬೋದು, ವಾಟ್ಸಪ್ಪಿಗೆ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು ಹಾಗೂ ಫೇಸ್ಬುಕ್ಕಿನಲ್ಲಿ ಎಲ್ಲ ಕಡೆ ಕೂಡ ಶೇರ್ ಮಾಡಿ ಎಲ್ಲರಿಗೂ ಮುಟ್ಟುವಂತೆ ಮಾಡ್ತಾರೆ. ಅವರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ಮನಸ್ಸು ಎಲ್ಲರಿಗೂ ಇರುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಜನ ಅವರವರ ಕೆಲಸವನ್ನು ಬಿಟ್ಟು ಅವರ ಕೆಲಸ ಮಾತ್ರ, ಬೇರೆ ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಬಸವರಾಜ್ ಮಂತ್ರಿ ಸರ್ ಅಥವಾ ಕಲಾ ಪೋಷಕರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವರ ಕೆಲಸದ ಜೊತೆ ಇನ್ನೂ ಪ್ರತಿಭೆಗಳನ್ನು ಕೂಡ ಬೆಳೆಸುವಂತಹ ಒಂದು ಮನಸ್ಥಿತಿ ಹೊಂದಿದವರು ಈ ಒಂದು ಟೈಮಲ್ಲಿ ಸಿಗುವಂತಹದ್ದು ಅದು ತುಂಬ ರೇರ್ ಅಂತ ಹೇಳ್ಬೋದು. ಆದ್ದರಿಂದ ಅವರಿಗೂ ಕೂಡ ನನ್ನ ಪರವಾಗಿ, ನಿಮ್ಮ ಪರವಾಗಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ಯಾರಿಗಾದರೂ ಹೇಳಲಿಕ್ಕಿದೆಯಾ? ಹಾಗೂ ನನಗೆ ಸಪೋರ್ಟ್ ಮಾಡ್ತಾ ಇರುವ ಆಶಾ ಸುರೇಂದ್ರ ಸರ್, ಸುನೀಕ್ಷಾ ಗಾನವಿ ಹಾಗೂ ರಿಷಿತಾ ರೈ ಅವರಿಗೆ ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೂ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸಹಪಾಠಿಗಳಿಗೂ ಧನ್ಯವಾದಗಳು. ಹಾಗೂ ನನ್ನ ಕುಟುಂಬದ ಸದಸ್ಯ ಆಗಿರ್ಬೋದು, ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಯಾಕೆ ಗೊತ್ತಾ, ಯಾರಾದರೂ ನಾನು ಈ ಪ್ರಶ್ನೆಯನ್ನು ಕೇಳುವಾಗ ಆದಷ್ಟು ಎಲ್ಲರೂ ಹೇಳುವಂಥದ್ದು ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಅಂತ. ಆದರೆ ನೀವು ಎಲ್ಲರನ್ನೂ ಕೂಡ ಪರ್ಟಿಕ್ಯುಲರ್ ಆಗಿ ನೇಮ್ ಮಾಡಿ ಹೇಳಿದ್ದೀರಾ ಅಂತ ಹೇಳಿದರೆ, ಈಗ ಕೇಳ್ತಿರುವಂಥ ಎಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದರೆ,
ಈ ಕಾಲದಲ್ಲಿ ಸಪೋರ್ಟ್ ಮಾಡುವಂತಹ ಮನಸ್ಸು ಎಲ್ಲರಿಗೂ ಬರುವುದಿಲ್ಲ. ಆದರೆ ಆ ಸಪೋರ್ಟ್ ಮಾಡಿದವರನ್ನು ಗುರುತಿಸುವಂಥವರು ಕೂಡ ಜಾಸ್ತಿ ಯಾರೂ ಕೂಡ ಇಲ್ಲ. ಆದರೆ ನಿಮಗೆ ಸಪೋರ್ಟ್ ಮಾಡಿದವರನ್ನು ನೀವು ಇಷ್ಟು ಪುಟ್ಟ ಏಜಲ್ಲಿ 4th ಸ್ಟ್ಯಾಂಡರ್ಡ್ ಅಲ್ವಾ, ಈ ಒಂದು ದಿನವೇ ಮನಸ್ಸಲ್ಲಿ ಇಟ್ಟುಕೊಂಡು ಅವರ ಹೆಸರನ್ನು ಹೇಳಿದ್ದೀರಾ ಅಂತ ಹೇಳಿದರೆ ಇದು ದೊಡ್ಡ ಮಾತು. ಆದ್ದರಿಂದ ಅವರಿಗೂ ಕೂಡ ನೀವು ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಲ್ವಾ. ಎಸ್, ಕೊನೆಯದಾಗಿ ನಾನು ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನು ಕೇಳಿದೆ, ಇಷ್ಟು ಹೊತ್ತು ನೀವು ಮುಂದೆ ಏನಾಗಬೇಕು ಅಂತ ಹೇಳಿದ್ರಿ, ನಿಮ್ಮ ಸಪೋರ್ಟರ್ಸ್ಗಳ ಹೆಸರನ್ನ ಹೇಳಿದ್ರಿ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಅಭಿಮತ ವಾಹಿನಿ ಹಾಗೂ ಅಭಿಮತ ವಾಹಿನಿಯ ಸರ್ವ ಸದಸ್ಯರು ಅಲ್ವಾ. ಸೊ ಈಗ ಕೊನೆಯದಾಗಿ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಂತಹ ಅಭಿಮತ ವಾಹಿನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಭಿಮತ ವಾಹಿನಿಗೆ ನಾನು ಸದಾ ಶ್ರೇಣಿಯಾಗಿರುತ್ತೇನೆ ಹಾಗೂ ಪ್ರತಿಯೊಂದು ಪ್ರತಿಭೆಗೆ ಏನು ಫಲಾಪೇಕ್ಷವಿಲ್ಲದೆ ವೇದಿಕೆ ನೀಡುವಂತೆ ವಾಹಿನಿ ಮಾಡಿದೆ. ನನ್ನ ಪ್ರತಿಭೆಯನ್ನು ಗುರುತಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಭಿಮತ ವಾಹಿನಿ ಇಲ್ಲದಿದ್ರೂ ಕೂಡ ಅದೆಷ್ಟೋ ಪ್ರತಿಭೆಗಳಿಗೆ, ಅದೆಷ್ಟೋ ಮರೆಯಲಿದ್ದಂತಹ ಪ್ರತಿಭೆಗಳನ್ನು ಈ ಅದ್ಭುತವಾದಂತಹ ತೆರೆಗೆ ತಂದು ಅದೆಷ್ಟೋ ಕಾರ್ಯಕ್ರಮವನ್ನು ನೀಡಿ ಪ್ರತಿಭಾ ಚುಕ್ಕಿ, ಪ್ರತಿಭಾ ಲೋಕ ಅವರ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಅವರ ಜೀವನದ ಒಂದು ಕಲಾ ಜರ್ನಿಯನ್ನು ತಿಳಿಸುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಸೊ ಆದ್ರಿಂದ ಎಲ್ಲ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಪ್ರತಿಭೆಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಅಭಿಮತ ವಾಹಿನಿಯ ಸರ್ವ ಸದಸ್ಯರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆ್ಯಂಡ್ ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನು ತಿಳಿಸಿ ನಮ್ಮೆಲ್ಲರಿಗೂ ಕೂಡ ಅದೆಷ್ಟೋ ಇಲ್ಲಿ ಪ್ರತಿಭೆಗಳು ನೋಡ್ತಾ ಇರ್ತಾರೆ, ಅದೆಷ್ಟೋ ಪೇರೆಂಟ್ಸ್ಗಳು ನೋಡ್ತಾ ಇರ್ತಾರಲ್ವಾ. ಸೊ ಆದ್ರಿಂದ ಕೊನೆಯದಾಗಿ ಆ ಒಂದು ಪೇರೆಂಟ್ಸ್ಗಳಿಗೂ ಆಗ್ಬೋದು, ನಿಮ್ಮ ಇಷ್ಟ, ನೀವು ಪೇರೆಂಟ್ಸ್ಗಳಿಗೆ ಏನಾದರೂ ಒಂದು ಮಾತು ಹೇಳಿದ್ರು ಪರವಾಗಿಲ್ಲ ಅಥವಾ ಮಕ್ಕಳಿಗೆ ಏನಾದರೂ ಹೇಳಿದ್ರು ಪರವಾಗಿಲ್ಲ. ಯಾಕೆಂತ ಹೇಳಿದರೆ ಒಬ್ಬರೊಬ್ಬರಿಗೆ ಪ್ರತಿಭೆ ಇರ್ತದೆ. ನಾನು ಆವಾಗಲೇ ಹೇಳಿದಾಗೆ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡೋದಿಲ್ಲ, ಆದರೆ ಒಂದೊಂದು ಕಡೆಗಳಲ್ಲಿ ಪೇರೆಂಟ್ಸ್ ಸಪೋರ್ಟ್ ಮಾಡಿದರೂ ಕೂಡ ಮಕ್ಕಳು ಬರೋದಿಲ್ಲ. ಆದ್ದರಿಂದ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಪ್ರತಿಯೊಂದು ಪ್ರತಿಭೆಗೆ ಅವರ ಪ್ರತಿಭೆ ಹೊರಗೆ ಬರಬೇಕಂದ್ರೆ ಮನೆಯವರ ಸಪೋರ್ಟ್ ಇರಲೇಬೇಕು ಹಾಗೂ ನಮ್ಮ ಕೈಯಲ್ಲಿ ಪ್ರಯತ್ನ ಅನ್ನೋದಿರಬೇಕು. ಆವಾಗ ನಾವು ಉನ್ನತ ಸ್ಥಾನಕ್ಕೆ ಬರ್ತೇವೆ. ಎಸ್, ನಮ್ಮ ಜೀವನ ಅಂತ ಹೇಳುವಂಥದ್ದೇ ಒಂದು ಪುಸ್ತಕದ ಹಾಗೆ. ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು, ಎಂಡ್ ಆಗುವಂಥದ್ದು ಅದು ದೇವರು ಬರೆದಿರ್ತಾರೆ. ಆದರೆ ನಡುವಲ್ಲಿ ನಾವೇನು ಸಾಧನೆ ಮಾಡ್ತೇವೆ, ಎಷ್ಟು ಒಳ್ಳೆ ಕೆಲಸವನ್ನು ಮಾಡ್ತೇವೆ ಹಾಗೂ ಎಷ್ಟು ಜನರಿಗೆ ನೆರವಾಗ್ತೇವೆ ಎನ್ನುವಂಥದ್ದು ಅದು ನಮ್ಮ ಕೈಯಲ್ಲಿರ್ತದೆ. ಆದ್ದರಿಂದ ಆ ಪುಟಗಳನ್ನೆಲ್ಲವನ್ನೂ ಕೂಡ ಒಳ್ಳೆಯ ಕೆಲಸದ ಮೂಲಕ ಕೆತ್ತಬೇಕು ಅಲ್ವಾ. ಎಸ್, ಇಷ್ಟು ಹೊತ್ತು ನಿಮ್ಮೆಲ್ಲ ಪ್ರತಿಭೆಯನ್ನು ನಮಗೆ ತಿಳಿಸಿದ್ರಿ, ಎಷ್ಟೋ ಸಾಧನೆಯನ್ನು ಮಾಡ್ತಾ ಬಂದಿದ್ದೀರಾ ಆ್ಯಂಡ್ ಇನ್ನು ಮುಂದಕ್ಕೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಈ ಕಲಾ ಜರ್ನಿಯಲ್ಲಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ನಾವೆಲ್ಲರೂ ಕೂಡ ನಿಮಗೆ ಯಾವತ್ತೂ ಕೂಡ ಸದಾ ಬೆನ್ನೆಲುಬಾಗಿ ಇರ್ತೇವೆ. ಆದ್ದರಿಂದ ನಿಮ್ಮ ಮುಂದಿನ ಸಾಧನೆಗೆ ನಮ್ಮ ಅಭಿಮತ ವಾಹಿನಿಯ ಪರವಾಗಿ, ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ಹಾಗೂ ಶ್ರೇಯಾ ಸುಳ್ಯನ ಪರವಾಗಿ ಆಲ್ ದಿ ಬೆಸ್ಟ್ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮುಂದಕ್ಕೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೆಷ್ಟೋ ಎತ್ತರದ ಉನ್ನತವಾದಂತಹ ವೇದಿಕೆಗಳು ನಿಮಗೆ ಸಿಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ರಿಧಿ ಪಿ ಬಂಗೇರ ಅವರ ಕಲಾ ಜರ್ನಿ. ಸೊ ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ. ಆದ್ರಿಂದ ಪ್ರತಿ ವಾರ ಎಲ್ಲರೂ ಕೂಡ ತಪ್ಪದೆ ವೀಕ್ಷಿಸಿ. ಇದು ಅಭಿಮತ, ಜನ ಮನದ ನಾಡಿ ಮಿಡಿತ. ಧನ್ಯವಾದ.